ಎಲ್ರಿಗೂ ನಮಸ್ತೆ, ಬೆಳಗಿನ ಶುಭೋದಯ. ನಾನು 2 ದಿವಸದ ಹಿಂದೆ ಅಕ್ಷಯ ತೃತೀಯದ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಜನ ಸಿಸ್ಟರ್ಸು, ಲವ್ಲಿ ಸಿಸ್ಟರ್ಸು ಅವ್ರ ಕಮೆಂಟ್ಗಳನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಓದೋದಕ್ಕೂ ಅಷ್ಟು ಕ್ಯೂಟಾಗಿ ಮೆಸೇಜ್ಗಳನ್ನ ಮಾಡಿರ್ತೀರ. ಅಕ್ಕ, ನಮಗೆ ಗಂಡಂದ್ರಿಗೆ 5ನೇ ತಾರೀಕು ಸ್ಯಾಲ್ರಿ ಆಗೋಗ್ಬಿಡುತ್ತೆ, ಆಲ್ರೆಡಿ ನಾನು ರೇಷನ್ ತಂದಾಕೊಂಡ್ಬಿಟ್ಟಿದ್ದೀವಿ ಅಕ್ಕ, ಅದನ್ನೇ ತೆಗೆದಿಡ್ಬೋದಾ ಅಂತ ಕೇಳಿದ್ದೀರಾ. ಅಕ್ಷಯ ತೃತೀಯ ದಿವಸನೇ ತರಬೇಕು ಅಂತ ಹೇಳಿದ್ದೀನಿ. ಸ್ವಲ್ಪ ಆದ್ರೂ ತಂದು ದೇವ್ರ ಮುಂದೆ ಆವತ್ತಿನ ದಿವಸ ತಂದು ಪೂಜೆ ಮಾಡಿ. ನಮಗೂ ನಾನು 5ನೇ ತಾರೀಕು ಒಳಗಡೆ ನಾನು ರೇಷನ್ ಬುಕ್ಕಿಂಗ್ ಮಾಡ್ತಾಯಿದ್ದಿದ್ದು. ನಾನು ನಿನ್ನೆ ಸಾಯಂಕಾಲ 5 ಗಂಟೆಗೆ ಬುಕ್ ಮಾಡಿದೆ. 7 ಗಂಟೆಗೆಲ್ಲ ತಂದುಕೊಡ್ತೀನಿ ನಿನ್ನೆ ಸಂಜೆನೇ ಅಂದರು. ಬೇಡ, ಇವತ್ತೇ ಬೇಕು ಅಂದೆ. ಏನಕ್ಕೆ ಅಂದರು, ಈ ರೀತಿ ಅಂತ ಹೇಳಿದ್ದಕ್ಕೆ ಭಾರಿ ಇದ್ದೀರಾ ಮೇಡಮ್ ನೀವು ಅಂತ ಅಂದರು. ನಾನು ಆಮೇಲೆ ಆ ವಿಡಿಯೋನ ಹಾಕ್ತೀನಿ. ಈಗ ನೀವು ಅದಕ್ಕೆ ನಾನು ಬೆಳಗ್ಗೆನೇ ಈ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪನಾದರೂ ಹೊರಗಡೆಯಿಂದನೇ ತಂದು ಇವತ್ತು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ. ಆ ಅರ್ಶಿನ ಕೊಂಬು ಮೇನಾಗಿ ತೊಗೊಬನ್ನಿ, ಅದು ಶುಭದ ಫಲ. ಅರ್ಶಿನ ಕೊಂಬು ಅದನ್ನು ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಕ್ಯೂಟಾಗಿ ಮೆಸೇಜ್ ಮಾಡ್ತೀರಾ ಅಂದರೆ ನನಗೆ ಅದನ್ನು ಓದೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಮೆಸೇಜ್ಗಳು ಮಾಡ್ತೀರಾ. ಸರಿ, ನಿಮ್ಮ ಮೆಸೇಜಿಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಎಲ್ಲ ತಂದು ಇವತ್ತು ಪೂಜೆ ಮಾಡಿ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಕೆಲವರು ಕೇಳಿದ್ದೀರ ಮೆಸೇಜಲ್ಲಿ, ಅಕ್ಕ ಚಿನ್ನ ಬೆಳ್ಳಿ ತೊಗೊಳ್ಲೇಬೇಕಾ ಅಂತ. ನಿಮ್ಮ ಕೈಲಾದರೆ ಸಾಧ್ಯವಾದರೆ ಸೇಟು ಅಂಗಡಿನೊಳಗೆ ಒಂದು ಬೆಳ್ಳಿ